ಇದು ಪುಡಿ ಮಾಡಿ ಹಾಕಿದ್ರೆ ಒಳ್ಳೆಯದು. ಏನಕ್ಕೆ ಒಳ್ಳೆಯದು? ತಲೆಗೆ ಹಾಕೊಂಡ್ರೆ ಕೂದಲು ಚೆನ್ನಾಗಿ ಮ್ಯಾತ್ಗಿರ್ತವೆ. ಗಮ್ಮಂತಾನೆ ಇಲ್ಲ ರಾಜಿ. ಇನ್ಮೇಲೆ ಡೈಲಿ ವ್ಲಾಗ್ ಬರುತ್ತೆ. ಡೈಲಿ ವ್ಲಾಗ್ ಅಲ್ಲ, ಡೈಲಿ ವ್ಲಾಗ್ಗೆ ಬರುತ್ತೆ. ಯಾವಾಗಿಂದ? 30 days ಚಾಲೆಂಜ್ ತಗೊಂತಿದ್ದಾನೆ ಹರ್ಷ. ಹೌದಾ? ಡೈಲಿ ವ್ಲಾಗ್ಗೆ ಬರ್ತಿರ್ತಾನೆ. ಓಕೆ, ಮಂಡೆಯಿಂದ ಡೈಲಿ ವ್ಲಾಗ್. ಮಂಡೆಯಿಂದ ಅಲ್ಲ, ಇವತ್ತಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಅಪ್ಲೋಡ್ ಮಾಡ್ಬೇಕಲ್ಲ, ಇವನೇ ಅಪ್ಲೋಡ್ ಮಾಡ್ತಾನೆ. ಅಪ್ಲೋಡ್ ಮಾಡ್ಬೇಕು. ನಾ ಈಗ ಮಂಡೆಯಿಂದ ಡೈಲಿ ವ್ಲಾಗ್ ಹಾಕ್ತೀನಿ. 30 days ಚಾಲೆಂಜ್ ತಗೊಂತಾನೆ. 30 days ಕಂಟಿನ್ಯೂಸ್ಲಿ ವ್ಲಾಗ್ ಮಾಡಾಕ್ತೀನಿ. ಅದು ನಾವು ಮಿನಿ ವ್ಲಾಗ್ ಅಲ್ಲ, ಫುಲ್ ವ್ಲಾಗು. ನೋಡೋಣ. ಫೈನಲಿ ಸೋಯಾ ಮಂಚೂರಿ ರೆಡಿ ಆಗಿದೆ. ನಿಮ್ಗೆ ಏನು ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಬೇಕಂದ್ರೆ ಕೈ ತೆಗೆ ನೋಡಿ ಗೈಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈಗ ತಾನೇ ಜಸ್ಟ್ ಜಿಮ್ಮಿಂದ ಬಂದೆ. ಮುಂಚೆ ಜಿಮ್ಮಿಂದ ಬಂದ ತಕ್ಷಣ ನಾನೇ ಎಲ್ಲ ರೆಡಿ ಮಾಡಬೇಕಿತ್ತು, ಮೊಟ್ಟೆ ಬೇಯಿಸೋದಾಗಲಿ ಎಲ್ಲ. ಬಟ್ ಇವಾಗ ಮದುವೆ ಆಗಿರೋದ್ರಿಂದ ತ್ರಿಷಾ ಎಲ್ಲ ನಾನು ಬರೋ ಅಷ್ಟರಲ್ಲಿ ಮೊಟ್ಟೆ ಎಲ್ಲ ಬೇಯಿಸಿರ್ತಾಳೆ. ಸೊ ಗೈಸ್, ಎಗ್ಸ್ ಎಲ್ಲ ತಿಂದಿದ್ದಾಯಿತು. ಊಟ ಪಲಾವ್ ಮಾಡಿದ್ಲು, ಸೋಯಾಬೀನ್ ಹಾಕ್ಬಿಟ್ಟು ಪಲಾವು ತಿಂದೆ. ಮತ್ತು ಇವತ್ತೇನೇನು ಮಾಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ. ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ತ್ರಿಷಾ ಏನು ಮಾಡ್ತಿರ್ತಾಳೆ ಗೊತ್ತಾ ಗೈಸ್? ನೋಡಿ, ಕೊರಿಯನ್ ಡ್ರಾಮಾ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ. ವೆಟ್ಟಿ ಶರ್ಟ್ ಕೊಡೋದು ಏನೇ ಬರೀ ಕೊರಿಯನ್ ಡ್ರಾಮಾ ಮಾಡೋದು ನೋಡಿದ್ರೆ. ಬರೀ ಕೊರಿಯನ್ ಡ್ರಾಮಾ ನೋಡ್ತಾಳೆ. ಎಲ್ಲ ಕೆಲಸ ಮುಗಿಸಾದ್ಮೇಲೆ ಟಿಫನ್ ಮಾಡಿದ್ಲು, ದೇವ್ರ ಪೂಜೆ ಮಾಡಿದ್ಲು. ಇವಾಗ ಕೊರಿಯನ್ ಡ್ರಾಮಾ ಮಾಡ್ತಾವಳೆ. ಕೊರಿಯನ್ ಡ್ರಾಮಾ ನೋಡ್ತಾವಳೆ. ಅದನ್ನ ನೋಡ್ಕೊಂಡು ಎಲ್ಲ ಕೆಲಸ ಮಾಡೋದು. ಇನ್ನು ಏನೋ ಮಾಡ್ತಾವಳೆ. ಫೇಸ್ ಕೇರ್ ಮಾಡ್ತಾವಳಂತೆ. ಸನ್ಸ್ಕ್ರೀನು, ಟಿಶ್ಯೂ, ವೈಪ್ಸ್. ನೋಡಿ, ನಮ್ಮ ಅಜ್ಜಿ ಇಷ್ಟು ದಿನ ದೊಡ್ಡಬಳ್ಳಾಪುರದಲ್ಲಿದ್ರು, ಎಣ್ಣೆ ಬಂದವ್ರ. ಏನದು? ಗೋರಾನ್ ಸೊಪ್ಪು ಸಿಕ್ಕೊಂಡಿಲ್ಲಲ್ಲ. ನೋಡಿ, ಗೋರೆಂಟ್ ಸೊಪ್ಪು ತಂದು. ಗೋರಾನ್ ಸೊಪ್ಪು ಇದು ಪುಡಿ ಮಾಡಿ ಹಾಕಿದ್ರೆ ಒಳ್ಳೆಯದು. ಏನಕ್ಕೆ ಒಳ್ಳೆಯದು? ತಲೆಗೆ ಹಾಕೊಂಡ್ರೆ ಕೂದಲು ಚೆನ್ನಾಗಿ ಮ್ಯಾತ್ಗಿರ್ತವೆ. ಗಮ್ಮಂತಾನೆ ಇಲ್ಲ ರಾಜಿ. ಈ ಪುಡಿ ಮಾಡಿ ತಲೆಗೆ ಹಾಕೊಂಡ್ರೆ ಕೈಗೆ ಕಲ್ಲಾಪತ್ತೈತೆ. ಮೆಹಂದಿ ಥರ. ಮೆಹಂದಿ ಸೊಪ್ಪು. ಮೆಹಂದಿ ಸೊಪ್ಪು. ಗೋರಂಟಿ ಸೊಪ್ಪು ಅಂತೀವಿ ನಾವು. ಇದು ಹಾಕೊಂಡು ನೋಡಿ ಹೆಂಗಿರ್ತೈತೆ. ಒಂದು ತಿಂಗಳಾದ್ರೂ ಹೋಗೋದಿಲ್ಲ. ಇದು ನಾವು ಒಣಗಿಸ್ಬಿಟ್ಟು ಅಡಿಕೆ ಮತ್ತು ಇದು ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಹಚ್ಚಿದ್ರೆ ಫುಲ್ಲು ಕಲರೇ ಹೋಗಲ್ಲಂತೆ. ಒಂದು ತಿಂಗಳಾದ್ರೂ ಕೈಗೆ ಹಾಕಿದ್ರಿ ಗೋರಂಟಿ. ಬೆಳಿಗ್ಗೆ ಸಾಯಂಕಾಲದವರೆಗೂ ಕೆಲಸ ಮಾಡಿದ್ರು ಅವ್ರಿಗೇನು ಇದೆ ಅನ್ಸಲ್ಲ. ಫುಲ್ ಎನರ್ಜೆಟಿಕ್ ಆಗಿ ಅವ್ರು ಈ ವಯಸ್ಸಲ್ಲಿ. ಅವರು ಎಷ್ಟಜ್ಜಿ? 70. ಏನು ನಿನ್ನ ಸೀಕ್ರೆಟ್? ಪಾರ್ಲೇಜಿ ಬಿಸ್ಕೆಟ್ ಅಂತೆ ನೋಡ್ರಿ ನಮ್ಮ ಅಜ್ಜಿ ಎನರ್ಜಿ ಸೀಕ್ರೆಟ್. ಬಟ್ಟೆ ಬೇರೆ ವಾಷಿಂಗ್ ಹಾಕೋಗಿದ್ದಾರೆ ನಮ್ಮಪ್ಪ. ಇನ್ನೂ 44 ಮಿನಿಟ್ಸ್ ಇದೆ. ಅದಾದ ತಕ್ಷಣ ಬಟ್ಟೆ ಎಲ್ಲ ತೆಗಿಬೇಕು, ಹಾರಾಕಬೇಕು. ನಮ್ಮ ಅಜ್ಜಿ ಇದ್ದರೆ ನಮ್ಮ ಅಜ್ಜಿನೇ ಮಾಡ್ತಾರೆ ಕೆಲಸ, ಬಟ್ಟೆ ಹಾರಾಕೋದು ಎಲ್ಲ. ಗೈಸ್, ಫುಲ್ಲು ಬಾಡಿ ಪೇಯ್ನು. ಇನ್ನೂ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ಬಟ್ಟೆ ಆದ ತಕ್ಷಣ ಸ್ನಾನ ಮಾಡಬೇಕು. ಬಟ್ಟೆ ವಾಷಿಂಗ್ ಆದ ತಕ್ಷಣ. ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಬೇರೆ ಹೊರಟೋಯ್ತು. ಇನ್ನೂ ಬಟ್ಟೆ ಕೂಡ ವಾಶ್ ಆಗಿಲ್ಲ. ಇನ್ನೂ 15 ನಿಮಿಷ ಇತ್ತು. ಸೊ ಕರೆಂಟ್ ಬರೋವರೆಗೂ ವಾಶ್ ಆಗೋಲ್ಲ. ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡ್ತೀನಿ. ಇವಳು ಆಲ್ರೆಡಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಿದ್ದಾಳೆ. ಎಲ್ಲ ತಿಂದಿದ್ದೆಲ್ಲ ಮುಗಿಸಿ ಮಲ್ಕೊಂಡಿದ್ದೆ. ಮತ್ತೆ ಈಗ ಎದ್ಬಿಟ್ಟು ತೊಗೊಂಬಂದು ಮನೆಗೆ ಬಂದೆ. ಇವಳು ಏನು ಏನಾದ ಸೋಯಾ ಗೋಬಿ ಮಾಡಿಕೊಡ್ತೀನಿ ಅಂತ ಮಾಡ್ತಿದ್ದಾಳೆ. ನೋಡೋಣ, ಟ್ರೈ ಮಾಡೋಣ ಹೆಂಗೆ ಮಾಡ್ತಾಳೆ ಅಂತ. ಏನೇನು ಹಾಕಿರೋದು? ಉಪ್ಪು, ಖಾರ, ಮೆಣಸು ಪುಡಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಕಾರ್ನ್ಫ್ಲೋರ್. ಆಯಿಲ್ ಕಮ್ಮಿ ಹಾಕೋ. ಆಯಿಲ್ ಹಾಕಲ್ಲ ಇದನ್ನು ಫ್ರೈ ಮಾಡಬೇಕಾದ್ರೆ ಹಾಕ್ತೀವಿ. ಬಟ್ಟೆಗೆಲ್ಲ ಮಾಡ್ಕೊಂಡಲ್ಲಿ ಏಪ್ರಾನ್ ಕೊಡ್ಸು. ಏನು ಏಪ್ರಾನ್ ಅಂದ್ರೆ? ಹಿಂಗೆ ಹಾಕೊಂತಾರಲ್ಲ, ಅವನು ಕುಕ್ ಮಾಡ್ಬೇಕಾದ್ರೆ ಹಾಕೊಂತಾರೆ. ಇದು ಮುಂದೆ ಬಟ್ಟೆ ಕಟ್ಕೊಳೋದ? ಬಟ್ಟೆ ಕಟ್ಕೊಳ್ಳೋದ, ಅದೇನು ಹೆಸರು? ಅದನ್ನ ಹೇಪ್ರಾನ್ ಅಂತಾರೆ.
ಏಪ್ರಾನ್ ಫಸ್ಟ್ ಟೈಮ್ ಕೇಳ್ತಿರೋದು ಹೆಸರು, ಅದನ್ನ ಏಪ್ರಾನ್ ಅಂತಾರೆ ಅಂತ. ಟೊಮೆಟೊ ಕೆಚಪ್ ಇರಲಿಲ್ಲ, ತಗೊಂಬಂದೆ ಹೋಗಿ. ನೋಡೋಣ ಗೈಸ್ ಹೇಗೆ ಮಾಡ್ತಾಳೆ ಅಂತ. ಒಟ್ನಾಗ ವೆರೈಟಿ ಅಂತೂ ಮಾಡ್ತಾ ಇರ್ತಾಳೆ ಅವಾಗ ಅವಾಗ ಏನೇನೋ. ಬಟ್ ನೋಡೋಣ ಹೆಂಗೆ ಮಾಡ್ತಾಳೆ. ಈಗ ಸೋಯಾ ಚಂಕ್ಸ್, ಏನದು ಸೋಯಾ ಮಂಚೂರಿ, ಸೋಯಾ ಮಂಚೂರಿನ ಸೋಯಾ ಗೋಬಿನ ಏನೋ ಒಂದು ಒಟ್ನಾಗ ಸೋಯಾ ಸ್ನ್ಯಾಕ್ ಅಷ್ಟೇ. ನೋಡೋಣ ಬನ್ನಿ. ಮಧ್ಯಾಹ್ನ ಸೊಪ್ಪಿನ ಸಾರು ಮಾಡಿದ್ಲಲ್ಲ, ಇವಾಗ ರೈಸ್ ಇಲ್ಲ ಮುದ್ದೆ ಮಾಡ್ಬಿಡ್ತಾಳೆ. ಇನ್ನು ಅದಕ್ಕೆ ಇವಾಗ ಮಾಡೋದೇನು ಇಲ್ಲ ಅಂದ್ಬಿಟ್ಟು ಸೋಯಾ ಚಂಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಡ್ತೀನಿ. ಅದು ಬೇರೆ ನನಗೆ ಪ್ರೋಟೀನ್, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಏನೇನೋ ಮಾಡ್ತಾವಳೆ ಹೊಸ ಅಡುಗೆಗಳು. ಬಟ್ ಅವಳಿಗೆ ಹಳೇದಿರ್ಬೋದು, ಬಟ್ ನನಗೆ ಹೊಸದು. ನಾಳೆ ಇಲ್ಲ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ವ್ಲಾಗ್ ಬರುತ್ತೆ ನೋಡ್ರಿ. ಈಟಿಂಗ್ ಚಾಲೆಂಜಿಂಗ್ ಕೊಡ್ತೀನಿ. ನಮ್ಮ ಫುಲ್ ಫ್ಯಾಮಿಲಿ ಫುಲ್ ಮಾಡ್ತೀನಿ. ಫುಡ್ ಈಟಿಂಗ್ ಚಾಲೆಂಜು ಆ ಥರ ಇಲ್ಲ, ಮತ್ತು ಇನ್ನು ಫ್ಯಾಮಿಲಿ ಎಂಟರ್ಟೈನಿಂಗ್ ವೀಡಿಯೋಸ್, ಚಾಲೆಂಜಿಂಗ್ ವೀಡಿಯೋಸ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಇನ್ನೇನು ಹತ್ರ ನಿಯರ್ಲಿ ಅಷ್ಟು 1K ಸಬ್ಸ್ಕ್ರೈಬರ್ ಆಗಿದ್ದೀವಿ. ನೋಡೋಣ ಬೇಗ 1K ಆಗಲಿ. ಚಾನಲ್ನ ಮಾನಿಟೈಸೇಷನ್ ಮಾಡ್ಸೋಣ ಬೇಗ. ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಹಿಂಗೆ ಸಪೋರ್ಟ್ ಮಾಡಿ. ಪಾಪ ಅದನ್ನು ಫ್ರೈ ಮಾಡೋಕ್ಕೆ ಗ್ಯಾಸ್ ಅನಿಸ್ತವಳೆ, ನೋಡಿದ್ರೆ ಗ್ಯಾಸೇ ಖಾಲಿ ಆಗಿಬಿಟ್ಟಿದೆ ಗೈಸ್. ಸೊ ಈಗ ಏನಾಯ್ತೆ, ಗ್ಯಾಸ್ ಖಾಲಿ. ಸೊ ಈಗ ಗ್ಯಾಸು ಇದೆ ಸ್ಟಾಕು, ಅದನ್ನು ಗ್ಯಾಸ್ ಹಾಕಬೇಕು. ಇವಾಗ ಸಿಲಿಂಡರ್ ಎತ್ಕೊತಿದ್ದಾರೆ. ಎತ್ಕೊಂಡು ಅಲ್ಲಿ ಹಾಕಿ ಅಡುಗೆ ಮನೆಗೆ ಸ್ಟಾರ್ಟ್ ಮಾಡೋದು. ಅಲ್ಲಿ ಇಲ್ಲಿ ಸೊ ಗೈಸ್ ಎಲ್ಲ ಪ್ರಿಪೇರ್ ಆದಮೇಲೆ ಸಿಗ್ತೀನಿ. ಇವಳು ಆಲ್ರೆಡಿ ತಿಂತ ಖಾಲಿ ಮಾಡ್ತಾವಳೆ. ಚೆನ್ನಾಗೈತೆ ಅಂತ, ಕ್ರಿಸ್ಪಿ ಆಗಿದೆ ಗೈಸ್. ಈಗ ಚೆನ್ನಾಗಿದೆ, ಬಟ್ ಆಯಿಲ್ ಫ್ರೈ. ಅದಕ್ಕೆ ಒಂದು ಸ್ವಲ್ಪ ದಿನದಾಗ ಏರ್ ಫ್ರೈಯರ್ ಕೂಡ ಮಾಡ್ಕೊಳ್ಬೋದು. ಬಟ್ ಏರ್ ಫ್ರೈಯರ್ ಇಲ್ಲ ಅಂದಾಗ ಈ ಥರನೂ ಮಾಡ್ಕೊಳ್ಬೋದು. ಏರ್ ಫ್ರೈಯರ್ ಥರನ ಗೈಸ್, ಒಂದು ಸ್ವಲ್ಪ ದಿನದಲ್ಲೇ ವಿತೌಟ್ ಆಯಿಲ್ ಕೂಡ ಮಾಡ್ಕೊಳ್ಬೋದು. ಆಯಿಲ್ ಹಾಕಿಲ್ದೆ ಮಾಡಿದ್ರೆ ಲೈಟಾಗಿ ಆಯಿಲ್ ಕ್ರಿಸ್ಪಿ ಅಷ್ಟು ಬರಲ್ಲ. ಓಕೆ ಗೈಸ್, ಅವಳು ಪ್ರಿಪೇರ್ ಮಾಡಲಿ, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಫೈನಲಿ ಸೋಯಾ ಮಂಚೂರಿ ರೆಡಿ ಆಗಿದೆ. ಟೇಸ್ಟ್ ಹೇಗಿದೆಯೋ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಗೈಸ್. ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ಗೈಸ್. ಅಪ್ಪ ಹೆಂಗೈತೆ? ಚೆನ್ನಾಗಿದೆ. ಹೊರಗಡೆ ತರ್ತೀವಲ್ಲ ಅದೇ ಥರ ಟೇಸ್ಟು, ಅದಕ್ಕಿಂತ ಚೆನ್ನಾಗಿದೆ ಮನೇಲಿ ಮಾಡೋದು. ಮನೆಯಲ್ಲಿ ಆಚೆಗಡೆ ಮಾಡೋದಕ್ಕೊಂಡು ಧೂಳಲ್ಲಿ ತಿನ್ನೋದಕ್ಕಿಂತ ಮನೇಲಿ ನೆಮ್ಮದಿಯಾಗಿ ಮಾಡ್ಕೊಂಡು ತಿನ್ನೋದು ಬೆಸ್ಟು. ಆಚೆಗಡೆ ಸುಮ್ಮನೆ ಹೆವಿ ಲೈಕ್ ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಮತ್ತು ಆ ಧೂಳಲ್ಲಿ ರೋಡ್ ಸೈಡ್ ತಿನ್ನೋದಕ್ಕಿಂತ ಬೆಸ್ಟು ಮನೇಲಿ ಮಾಡ್ಕೊತೀನಿ. ಸೊ ಚೆನ್ನಾಗಿದೆ ಕೆಚಪ್ಪು, ಈಗ ಬೆಲ್ ಪೇಪರ್ ಅಷ್ಟೇ. ಓಕೆ ಗೈಸ್, ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಗೈಸ್ ತಿಂದಿದ್ದೆಲ್ಲ ಮುಗೀತು. ಇವತ್ತಿನ ಬ್ಲಾಗ್ ಇಷ್ಟೇ. ಎಲ್ಲ ಲೈಕ್ ಒಂಥರ ಡಿಫ್ರೆಂಟ್, ಡೈಲಿ ಒಂದೊಂಥರ ಏನೇನೋ ವೆರೈಟಿ ಮಾಡಿ ತಿಂತಾ ಇರ್ತೀವಿ. ಬಟ್ ವಿಡಿಯೋ ಯಾವಾಗೂ ಮಾಡಿರಲ್ಲ. ಬಟ್ ಇನ್ಮೇಲೆ ಡೈಲಿ ವ್ಲಾಗ್ ಬರುತ್ತೆ. ಡೈಲಿ ವ್ಲಾಗ್ ಅಲ್ಲ, ಡೈಲಿ ವ್ಲಾಗ್ಗೆ ಬರುತ್ತೆ. ಯಾವಾಗಿಂದ 30 days ಚಾಲೆಂಜ್ ತಗೊಂತಿದ್ದಾನೆ ಹರ್ಷ. ಹೌದಾ? ಡೈಲಿ ವ್ಲಾಗ್ಗೆ ಬರ್ತಿರ್ತಾನೆ. ಓಕೆ, ಮಂಡೆಯಿಂದ ಡೈಲಿ ವ್ಲಾಗ್. ಮಂಡೆಯಿಂದ ಅಲ್ಲ, ಇವತ್ತಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಅಪ್ಲೋಡ್ ಮಾಡ್ಬೇಕಲ್ಲ, ಇವನೇ ಅಪ್ಲೋಡ್ ಮಾಡ್ತಾನೆ. ಅಪ್ಲೋಡ್ ಮಾಡ್ಬೇಕಂದ್ರೆ ನಾ ಈಗ ಮಂಡೆಯಿಂದ ಡೈಲಿ ವ್ಲಾಗ್ ಹಾಕ್ತೀನಿ. 30 days ಚಾಲೆಂಜ್ ತಗೊಂತಾನೆ. 30 days ಕಂಟಿನ್ಯೂಸ್ಲಿ ವ್ಲಾಗ್ ಮಾಡಾಕ್ತೀನಿ. ಅದೇನಾದ್ರು ನಿಮ್ಗೆ ಇಷ್ಟ ಆದ್ರೆ ನೀವು ಕಮೆಂಟ್ ಮಾಡಿ. ಚಾಲೆಂಜ್ ವ್ಲಾಗಿಂಗ್, ಅದು ನಾವು ಮಿನಿ ವ್ಲಾಗ್ ಅಲ್ಲ, ಫುಲ್ ವ್ಲಾಗು. ನಿಮ್ಗೆ ಏನು ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಬೇಕಂದ್ರೆ ಕೈ ತೆಗೆ ನೋಡಿ ಗೈಸ್. ಸೊ
ನೋಡಿದ್ರಲ್ಲ ಈ ವ್ಲಾಗಲ್ಲಿ ಸೋಯಾಬೀನ್ ಮಂಚೂರಿ ತಿಂದ್ವಿ, ಚೆನ್ನಾಗಿತ್ತು. ನಾನು ಅಷ್ಟೇ ಇನ್ನು ಊಟ ಮಾಡಲ್ಲ, ಸಾಕು, ಅದೇ ಬೇಜಾರಾಗೋಯ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಗೈಸ್. 1K ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದೀವಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ. ಮತ್ತೆ ಇನ್ಮೇಲೆ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ, ಜಸ್ಟ್ ವಾಚ್ ಇಟ್. ಮತ್ತೆ ಏನೇನು ಕಂಟೆಂಟ್ ಮಾಡಬೇಕು ಅಂತ ಕಮೆಂಟ್ ಹಾಕಿ, ಮಾಡೋಣ ಅದೇ ಥರನೇ. ಮತ್ತೆ ಇನ್ನೂ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋಸ್ನ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.